ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೋಡಿ, ವರಲಕ್ಷ್ಮಿ ಅಂತ ಹೇಳ್ಬಿಟ್ಟು ಇವರ ಗಂಡನ ಹೆಸರು ಪ್ರತಾಪ್ ಅಂತ ಹೇಳ್ಬಿಟ್ಟು 2 BHK ಒಂದು ಹೋಮ್ ಇದೆ. ಇದನ್ನು ರೆಂಟ್ಗೆ ಕೊಡ್ತಾರೆ. ನೋಡಿ, ಇವರಿಗೆ 39 ವರ್ಷ ವಯಸ್ಸಾಗಿದೆ. ಕಲಬುರಗಿ ಇವ್ರದ್ದು. ವಿಚಾರ ಏನಪ್ಪ ಅಂತಂದರೆ, ಮೊದಲು ಯಾರು ರೆಂಟ್ಗೆ ಬರ್ತಾರೋ ಅವರಿಗೆ ಮೊದಲನೇ ಆದ್ಯತೆ ಇರುತ್ತೆ. ಅಂದರೆ ಅವರಿಗೆ ಕೊಡ್ತಾರೆ ಈ ಒಂದು ಹೋಮ್ನ ರೆಂಟ್ಗೆ. ನೋಡಿ, ಇದು 1000 ಸ್ಕ್ವೇರ್ ಫೀಟಲ್ಲಿ ಇರ್ತಕ್ಕಂಥದ್ದು ಹೋಮು. ಸಮಸ್ಯೆ ಏನಪ್ಪ ಅಂತಂದರೆ, ಬಯಕೆ ಜಾಸ್ತಿ ಆಗಿದೆ. ಎಷ್ಟು ಸಲ ನುಗ್ಗಿಸಿದ್ರು ಪದೇ ಪದೇ ತೆಗೆದು ಅರಳಿಸಿ ಕೊಡ್ತಾನೆ ಇರಬೇಕು ಅಂತ ಅಂದುಕೊಂಡಿದ್ದೀನಿ. ಅಷ್ಟು ಸ್ನೇಹಿತರೆ ಇವ್ರಿಗೆ ಆಸೆ ಇದೆ. ಮತ್ತು ಹೌಸ್ ಬಂದ್ಬಿಟ್ಟು 2 ಬೆಡ್ರೂಮ್ ಇರ್ತಕ್ಕಂಥದ್ದು ಈ ಒಂದು ಮನೆ 2 BHK. ಓಕೆನಾ? ಇನ್ನು ಎಷ್ಟಿರಬೇಕು ವಯಸ್ಸು ಅಂತಂದರೆ 48ರ ಒಳಗಿರಬೇಕು. ರೆಂಟ್ ಹೌಸು 1 ಇಯರ್ಗೆ ಅಷ್ಟೇ ಕೊಡೋದು. ಪಾರ್ಕಿಂಗ್ ವ್ಯವಸ್ಥೆ 2 ವೀಲರ್ಗೆ ಮಾತ್ರ ಇರೋದು, 4 ವೀಲರ್ಗೆ ಇರೋದಿಲ್ಲ. ಹೊರಗಡೆ ನಿಲ್ಲಿಸ್ಕೋಬೇಕಾಗುತ್ತೆ. ಇನ್ನು ಈ ಒಂದು ಹೋಮ್ನ ಬಗ್ಗೆ ಇಲ್ಲಿ ಡೀಟೇಲ್ಸ್ ಆಗಿ ಕೊಟ್ಟಿರ್ತಕ್ಕಂಥದ್ದು. ರೆಂಟ್ಗೆ ಬರೋರಿಗೆ ಸ್ನೇಹಿತರೆ ಇಲ್ಲಿ ಹೇಳಿದ್ದಾರೆ, ನೋಡ್ಬೋದು. ಕೆಲವು ಕಡೆ ಹೌಸ್ ಚೆನ್ನಾಗಿ ಇದ್ದರೆ ಸೌಲಭ್ಯಗಳ ಕೊರತೆ ಇರುತ್ತೆ ಮತ್ತು ಓನರ್ಗಳ ಕಾಟವೂ ಇರುತ್ತೆ. ಇಲ್ಲಿ ಆ ರೀತಿ ಏನೂ ಇರೋದಿಲ್ಲ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ನೆಕ್ಸ್ಟು, ನೀರು ಎಷ್ಟು ಬೇಕಾದರೂ ಉಪಯೋಗಿಸಿಕೊಳ್ಳಬಹುದು. ಆಯಿತಾ? ಸುಖ ಅನುಭವಿಸಲು ಅತ್ಯುತ್ತಮವಾದ ಮನೆ ಅಂತ ಹೇಳ್ಬೋದು. ಬಯಕೆ ಆದಾಗ ಎತ್ತಿ ಕೊಡ್ತಾನೆ ಇರ್ತೀನಿ, ಮಾಡಿ ಬೇಜಾರು ಆಗಬೇಕು ಅಲ್ಲಿವರೆಗೂ ಕೊಡ್ತಾನೆ ಇರ್ತೀನಿ ಅಂತ ಇಲ್ಲಿ ಹೇಳಿದ್ದಾರೆ. ಸ್ನೇಹಿತರೆ, ಇಷ್ಟೆಲ್ಲ ಸೌಲಭ್ಯಗಳು ಈ ಒಂದು ಮನೆಗೆ ಬರೋರಿಗೆ ಸಿಗುತ್ತೆ ಸ್ನೇಹಿತರೆ. ನೋಡಿ, ಮತ್ತು ಕೊನೆಯದಾಗಿ ಏನಪ್ಪ ಹೇಳಿದ್ದಾರೆ ಅಂತಂದರೆ, ಎಲ್ಲಿವರೆಗೂ ಸಾಕು ಸುಖ ಅನ್ನೋವರೆಗೂ ಕೂಡ ಅಲ್ಲಿವರೆಗೂ ಕೂಡ ಸುಖ ಸಿಗುತ್ತೆ ಈ ಒಂದು ಮನೆಗೆ ಬರೋರಿಗೆ. ನೋಡಿ, 2 BHK ರೆಂಟಿಂದು ತುಂಬ ಚೆನ್ನಾಗಿರುತ್ತೆ ಈ ಒಂದು ಮನೆ. ಮತ್ತು ಈಗಾಗಲೇ ಸುಮಾರು ಜನ ಮನೆಗೆ ಬಂದು ನೋಡಿಕೊಂಡು ಹೋಗಿದ್ದಾರೆ. ಅದರಲ್ಲಿ ಮಂಜು ಅಂತ ಮನೆಗೆ ಬಂದು ಕೇಳಿದ್ದಾನೆ ರೆಂಟ್ಗೆ ಸ್ನೇಹಿತರೆ. ಅವನಿಗೆ ಕೊಡಬೇಕು ಅಂತ ಇಲ್ಲಿ ಅಂದ್ಕೊಂಡಿರ್ತಕ್ಕಂಥದ್ದು. ಆದರೆ ಯಾರು ಬರ್ತಾರೋ ಅವ್ರಿಗೆ. ಆದರೆ ಕೆಲವರು ಹೇಳುವ ಪ್ರಕಾರ ಮನೆ ಬಾಡಿಗೆ ಜಾಸ್ತಿ ಆಯಿತು ಅಂತ ಹೇಳ್ತಾ ಇದ್ದಾರೆ. ಏಕೆಂದರೆ ನೀರಿನ ಸೌಲಭ್ಯ 24 ಅವರ್ಸ್ ಇರುತ್ತೆ, ಅದಕ್ಕೋಸ್ಕರ ಮನೆ ಬಾಡಿಗೆ ಜಾಸ್ತಿ ಹೇಳಿದ್ದಾರೆ ಸ್ನೇಹಿತರೆ. ಈ ಒಂದು ಮನೆಯ ಓನರ್ ಆಗಿರುತ್ತೆ. ಇನ್ನು ಕಿಚನ್ ಏರಿಯಾ ಬಂದ್ಬಿಟ್ಟು 8x10 ಇರುತ್ತೆ. ಓಕೆನಾ? ಕಿಚನ್ ಏರಿಯಾ ಅಂದರೆ ಸ್ವಲ್ಪ ಚಿಕ್ಕದೇ ಆಯಿತು, 8x10 ಸ್ವಲ್ಪ ದೊಡ್ಡದಾಗಿರಬೇಕಾಗಿತ್ತು. ನೆಲಕ್ಕೆ ಬಂದ್ಬಿಟ್ಟು ಸೆರಾಮಿಕ್ ಸ್ಟೈಲ್ಸನ್ನು ಅಳವಡಿಸಿದ್ದಾರೆ. ಮತ್ತು ಬಾಳಿಕೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಯಾರು ಮೊದಲು ಮನೆಗೆ ಬರ್ತಾರೋ ಅವರಿಗೆ ಹೆಚ್ಚು ಸುಖ ಮತ್ತು ಆದ್ಯತೆ ಕೊಡ್ತಾರೆ. ಮತ್ತು ಚೆನ್ನಾಗಿ ನೋಡ್ಕೋತಾರೆ. ಏನೇ ಪ್ರಾಬ್ಲಮ್ಸ್ ಬಂದ್ರೂ ಕೂಡ ಅದನ್ನು ಬಗೆಹರಿಸೋವಂಥ ನಿಟ್ಟಿನಲ್ಲಿ ಇಲ್ಲಿ ಹೇಳಿರ್ತಕ್ಕಂಥದ್ದು. ಸ್ನೇಹಿತರೆ, ಬೆಡ್ರೂಮ್ ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು 16x9 ಕಟ್ಟಿರ್ತಕ್ಕಂಥದ್ದು. I can see the stars inside you.